ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಮೀಶೋಯಿಂದ ಒಂದು ಪಾರ್ಸಲ್ ತೊಗೊಂಡು ತರಿಸಿದ್ದೆ. ನೋಡ್ತಾ ಇರ್ಬೋದು, ಈ ಥರ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ಏನಿರ್ಬೋದಂತ ಟೈಟಲ್ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಇಲ್ಲಿ ಅಂದರೆ ಟೈಟಲ್ ತಮ್ಮನೇಲೆಲ್ಲ ಇರಲಿಲ್ಲ ಅಂತಂದರೆ ಈಗ ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಎರಡು ಬ್ಲೂ ಕಲರಲ್ಲಿದೆ ನೋಡಿ. ಮಗ್ ಅಂತಲೇ ಹೇಳ್ಬೋದು, ಸೂಪರ್ ಆಗಿರುವಂಥ ಮಗ್ ಅಂತಲೇ ಹೇಳ್ಬೋದು. ಇವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಹೊರಗಡೆ ಪ್ಲಾಸ್ಟಿಕ್ ಇದೆ, ಹಾಗೆ ಒಳಗಡೆ ಸ್ಟೀಲ್ ಇದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಒಳ್ಳೆ ರೇಟಿಗೆ ಎರಡು ಮಗ್ ಬರ್ತಾವೆ ಅಂತಂದ್ರೆ ತುಂಬ ಇಷ್ಟ ಆಯಿತು ನನಗೆ ಮೀಶೋದಲ್ಲಿ. ನೀವು ಕಲರ್ ಆಪ್ಷನ್ ಕೂಡ ಇದೆ ಇದರಲ್ಲಿ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇದರಲ್ಲಿ ಮಕ್ಕಳಿಗೆ ಬಿಸಿನೀರು ಹಾಕಿ ಮುಚ್ಚಿಡ್ಬೋದು. ಅವ್ರು ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಕುಡಿಯೋದಕ್ಕೆ ಬರುತ್ತೆ. ಹಾಗೆ ಏನಾದರೂ ಹಾಲು ಹಾಕಿ ಕೊಡ್ಬೋದು ಮಕ್ಕಳಿಗೆ, ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡಿ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಅನಿಸುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ಅಕಸ್ಮಾತ್ ನಿಮಗೆ ಈ ಪ್ಲಾಸ್ಟಿಕ್ ಇಷ್ಟ ಆಗಲಿಲ್ಲ ಅಂದರೆ ಇನ್ನೂ ಮೀಶೋದಲ್ಲಿ ಸ್ಟೀಲಿನ ಇದಾವೆ, ಆ ಸ್ಟೀಲಿನ ನೀವು ಯೂಸ್ ಮಾಡ್ಬೋದು. ಅಕಸ್ಮಾತ್ ಇದು ಇಷ್ಟ ಆಯ್ತು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ನೀವು ಏನೇನು ಟೆನ್ಷನ್ ಇರಲಾರ್ದು. ಅಕಸ್ಮಾತ್ ಇದು ಬೇಡ ಅಂತಂದ್ರೆ ಈ ಸ್ಟೀಲಿಂದ ಇರುತ್ತೆ ಮಗ್ಗು, ಹಂಗಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ನೋಡ್ತಾ ಇರ್ಬೋದು, ಏನಾದರೂ ಬಿಸಿನೀರು ಕಾಸಿಟ್ಟಿದ್ರೆ ಮುಚ್ಚಬೇಕಂದ್ರೆ ಆರಾಮಾಗಿ ಈ ಥರ ಮುಚ್ಚಿ ಇಟ್ಬಿಡ್ಬೋದು, ಏನು ಬೀಳೋದಿಲ್ಲ. ಹಂಗಾಗಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೀವು ನಿಜವಾಗ್ಲೂ ತರಿಸ್ಕೊಂಡು ಯೂಸ್ ಮಾಡಿ ಈ ಥರದ್ದು. ಅದೇ ಸಣ್ಣ ಕಪ್ಪಲ್ಲಿ ಕುಡಿದು ಬೇಕು. ಒಬ್ಬೊಬ್ಬರಿಗೆ ಸುಡೋದು ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಇರಲ್ಲ, ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಕುಡಿಯೋ ಅಭ್ಯಾಸ ಇರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಮುಚ್ಚಿಡೋದಕ್ಕೂ ತುಂಬ ಸೇಫ್ಟಿ ಆಗಿರುತ್ತೆ, ಏನಾದರೂ ಬಿದ್ದರೆ ಅಂತಂದು ಅನುಮಾನ ಇರುತ್ತೆ. ಹಂಗಾಗಿ ಇದು ಸೇಫ್ಟಿ ಅಂತಲೇ ಹೇಳ್ಬೋದು. ನಿಮ್ಮ ಸೇಫ್ಟಿನ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇದನ್ನು ಕಡಿಮೆ ಪ್ರೈಸಿಗೆ ನಾನು ಹಾಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಈ ಪ್ರೈಸ್ ಈ ಮಗ್ಗಿನ ಪ್ರೈಸ್ ಅದು ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡಿ. ಪ್ರೈಸ್ ಡ್ರಾಪ್ ಕೂಡ ಆಗಿರುತ್ತೆ, ನೀವು ಆರಾಮಾಗಿ ಬೈ ಮಾಡಿ. ನೋಡಿ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಆದಷ್ಟು ಬೇಗ ತರಿಸ್ಕೊಂಡು ಯೂಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆಂತಂದರೆ ಮನೇಲಿ ಬೇಳೆ ಸಾರಿಗೆ ಅಂತ ಇಟ್ಟಿದ್ದೆ, ಆವಾಗ ಗ್ಯಾಸ್ ಖಾಲಿ ಆಗಿಬಿಡ್ತು. ಬೇಳೆ ಸಾರಿಗೆ ಅರ್ಧಕ್ಕೆ ನಿಂತೋಗ್ಬಿಡ್ತು. ಅದಕ್ಕೆ ಅಂತಲೇ ಸುಮ್ಮನೆ ಕೂತ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಇಡ್ಲಿ ಮತ್ತು ಒಂದು ರೈಸ್ ಬಾತ್ ಕಟ್ಸ್ಕೊಂಬರಕ್ಕೆ. ಇವಾಗ ನೋಡ್ತಾ ಇರ್ಬೋದು, ಬಿಸಿಲು ಮನೆ ಒಳಗೆ ಬಂದಿದೆ. ನೋಡಿ, ತುಳಸಿ ಗಿಡ ಇವಾಗ ತಾನೇ ಬೆಳೀತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸಾಂಬಾರು, ಚಟ್ನಿ ಮತ್ತು ಬಿಸಿ ಬಿಸಿ ಇಡ್ಲಿ ಮತ್ತು ಟೊಮೊಟೊ ರೈಸ್ ಅನಿಸುತ್ತೆ ಇದು. ಟೊಮೊಟೊ ರೈಸ್ ಬಾತು ಬಿಸಿ ಬಿಸಿ ಇತ್ತು. ಆವಾಗಿಂದ ಅವಾಗೆ ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ನಾನು ತಿಂದೆ. ನೆಕ್ಸ್ಟ್ ರೊಟೀನ್ ನಮ್ಮದು ಡೈಲಿ ಡ್ರೈ ಫ್ರೂಟ್ಸು ಮಿಕ್ಸರ್ಗೆ ಹಾಕ್ಬಿಟ್ಟು ಅದರಲ್ಲಿ ಹಾಲು ಹಾಕ್ಕೊಂಡು ಕುಡಿಯೋದು ಅಭ್ಯಾಸ ಆಗಿತ್ತು. ಬಟ್ ಹಾಲು ಇವತ್ತು ಮಿಸ್ ಆಗಿದೆ, ಯಾಕೆಂತಂದರೆ ಗ್ಯಾಸ್ ಕೂಡ ಖಾಲಿಯಾಗಿದೆ. ಹಾಗಾಗಿ ನನ್ನ ಮಗಳಿಗೆ ಹೋಮ್ ಸ್ಕೂಲಿಂಗ್ ಅಭ್ಯಾಸ ಮಾಡಿಸ್ತಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಸ್ವರಗಳು ವ್ಯಂಜನಗಳು ಕಲಿತಿದ್ದಾಳೆ ಆಲ್ರೆಡಿ. ಇವಾಗ ಬಳ್ಳಿಗಳನ್ನು ಕಳಿಸ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ಕಲಿತಾಳೆ. ಹಂಗಾಗಿ ಇಷ್ಟಪಟ್ಟು ಕಲಿತಾಳೆ ಅನ್ನೋದಕ್ಕೆ ತಾನೇ ಬರೀತಾಳೆ, ನಾವೇನು ಹೇಳೋಕ್ಕೋಗಲ್ಲ. ಅಂಗ್ಲಿ ಪಂದು ಕೊಡಿಸ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅವ್ನು ನೋಡ್ಕೊಂಡು ತಾನೇ ಬರೀತಾಳೆ. ಮಕ್ಕಳಿಗೆ ಎಷ್ಟು ಅಭ್ಯಾಸ ಮಾಡಿಸ್ತೀವಿ ಅಷ್ಟು ಒಳ್ಳೇದಂತಲೇ ಹೇಳ್ಬೋದು. ಗುಡ್ ಗರ್ಲ್ ಮಗಳೇ. ಓದಮ್ಮ, ಏನನ್ನು ಓದು. ನೆಕ್ಸ್ಟ್ ಕೋ ಗುಡ್ ಗರ್ಲ್. ಬರ್ರಿ
ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಮಡಿಸ್ಬೇಕು. ಹಾಗೆ ಮಗಳಿಗೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ಬೇಕಾಗಿತ್ತು. ಸುಮ್ಮನೆ ಕುಂದ್ರೋದಿಲ್ಲ. ಹಾಗಾಗಿ ಇದ್ರ ನೆಪದಲ್ಲಾದರೂ ಟೈಮ್ ಪಾಸ್ ಮಾಡಿಸೋಣ ಅಂತಂದು ಸರ್ಕಲ್ ಹಾಕ್ಸ್ತಾಯಿದ್ದೆ. ಒಂದು ಕ್ಯಾಪ್ ತೊಗೊಂಡು ಅವಳು ಇಂಟ್ರೆಸ್ಟಿಂದ ಆ ಕ್ಯಾಪಿಂದ ಸರ್ಕಲ್ ಹಾಕ್ತಾಯಿದ್ಲು. ನೋಡ್ತಾ ಇರ್ಬೋದು, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದಾಳೆ. ಅದು ತುಂಬ ಖುಷಿ. ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ ದಿನ ಮಾಡಿಸ್ಬೇಕಂತಂದು ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಟೈಮು ಅನ್ನೋದನ್ನ ಟೈಮ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ. ಹಾಗೆ ಆ ಮಗ್ನ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಮೀಶೋಯಿಂದ ನನಗೂ ಸ್ವಲ್ಪ ಕಮಿಷನ್ ಬರುತ್ತೆ ಅಂತಲೇ ಹೇಳ್ಬೋದು ಪರ್ಚೇಸ್ ಮಾಡಿದರೆ.